ಅಬ್ಬಾ ಕವರ್ ತೆಗೆದ್ಮೇಲೆ ಸೀರೆ ಯಾಕೆ ತೆಗಿತಿದ್ದೀರಾ? ಸರಿ ಬಿಡು, ಈ ಕವರ್ನೆಲ್ಲ ಆಚೆ ಹಾಕ್ಬಿಡು. ಸರಿ ಅದ್ಗೆ. ಏನೇ ಹಾಗೆ ನೋಡ್ತಾ ಇದ್ಯಾ? ಕಷ್ಟಪಟ್ಟು ನಾವು ನೇಯ್ದಿರೋ ಸೀರೆಗಳು. ಹೌದಾ? ಇನ್ನೇನ್ ಮತ್ತೆ, ಒಬ್ರಿಗೆ 3 ಜನ ಇದೀವಿ. ನಿಮ್ಮ ಹಾಗಲ್ಲ, ಚಕ ಚಕ ಅಂತ ನೇಯ್ತೀವಿ. ನಿಮ್ ಕೈಯಲ್ಲಾದ್ರೆ ನೀವು ಮಾಡಿ. ನಡೀರಿ ಅದ್ಗೆ. ನಡಿ. ಒಂದಿನದಲ್ಲಿ ಅಷ್ಟು ಸೀರೆ ನೇಯ್ದಿದಾರ? ಅತ್ತೆಗೆ ಸೀರೆ ನೇಯೋದಕ್ಕೆ ಅಷ್ಟು ಚೆನ್ನಾಗಿ ಬರಲ್ಲ, ಮತ್ತೆ ಇಷ್ಟೆಲ್ಲ ಸೀರೆನ ಹೇಗ್ ನೇಯ್ದ್ರು? ಏನೋ ನಡೀತಾ ಇದೆ. ಮೇಡಮ್ ನಮಸ್ತೆ. ಮೇಡಮ್ ಸಿದ್ದು ಎಲ್ಲಿ ಲಾಯರ್ ಸರ್? ಸಾಯಂಕಾಲದ ಹೊತ್ತಿಗೆ ಸಿದ್ದುನ್ ಕರ್ಕೊಂಡ್ ಬನ್ನಿ ಅಂತ ಹೇಳಿದ್ನಲ್ಲ. ಕರ್ಕೊಂಡ್ ಬರ್ದೆ ಹೇಗಿರ್ಲಿ ಮೇಡಮ್? ಅಲ್ಲಿ ನೋಡಿ, ಸಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್. ದುಡ್ಡು ಖರ್ಚು ಮಾಡಿದ್ಮೇಲೆ ಮಾತಿನ ಮೇಲೆ ನಿಲ್ದೇ ಇರೋರು ಯಾರಿರ್ತಾರೆ ಹೇಳಿ? ನೀವು ಕೊಟ್ಟಿದ್ದ ದುಡ್ಡಿಂದ ಬೇರೆ ವ್ಯಕ್ತಿನ ಕೇಸಲ್ಲಿ ಇನ್ವಾಲ್ವ್ ಮಾಡಿ ಸಾರ್ನ ಆಚೆ ಕರ್ಕೊಂಡು ಬಂದೆ. 10 ಲಕ್ಷ ಚೆನ್ನಾಗೆ ಕೆಲಸ ಮಾಡಿದೆ ಅಂತಾಯ್ತು. 10 ಲಕ್ಷನಾ? ಅಷ್ಟೊಂದು ದುಡ್ಡು ಹೇಗ್ ಮ್ಯಾನೇಜ್ ಮಾಡಿದೆ ಸ್ಯಾಮ್? ಅಲ್ಲೋಡು, ನಾವು ಹಿಡ್ದಿಟ್ಟಿರೋ ಮುದುಕಿ ಇವತ್ತು ನಮ್ಗೆ ಯೂಸ್ ಆದ್ಲು. ಏಯ್ ಮುದುಕಿ, ನೀನ್ ನನಗ್ ದುಡ್ಡು ಕೊಟ್ಟ ಹಾಗೆ, ನಿನ್ನ ನಾವು ಕಿಡ್ನಾಪ್ ಮಾಡಿರೋ ಹಾಗೆ ಹೊರಗಡೆ ಹೇಳಿದ್ಯೋ? ಪ್ರಾಣ ಇರಲ್ಲ ಅಂತ ದೊಡ್ಡಮ್ಮಂಗೆ ಗೊತ್ತಿಲ್ವಾ? ಏನ್ ದೊಡ್ಡಮ್ಮ? 10 ಲಕ್ಷ ಕೊಟ್ರೆ ನಿಮ್ಮನ್ ಬಿಟ್ಬಿಡ್ತೀನಿ ಅಂದಿದ್ದೆ ಅಲ್ವಾ? ನಿನ್ ಮಾತನ್ನ ನೀನ್ ಉಳಿಸ್ಕೊಂಡಿರೋದಕ್ಕೆ ನನ್ ಮಾತನ್ನ ಕೂಡ ನಾನು ಉಳಿಸ್ಕೊತಿದ್ದೀನಿ. ನೀನು ನಿನ್ ಮೊಮ್ಮಗಳು ಹ್ಯಾಪಿಯಾಗಿ ಹೊರಟು ಹೋಗಿ. ಬಿಟ್ವಿ ಅಂತ ಮತ್ತೆ ಆ ಶಿವಪಾರ್ವತಿ ಅಮ್ಮನ ಮನೆಗೆ ಹೋಗ್ಬೇಕು ಅಂತ ನೋಡಿದ್ರೆ, ಮತ್ತೆ ಎಲ್ಲಾದ್ರೂ ಕಾಣಿಸಿದ್ರೆ ನಿಮ್ ಪ್ರಾಣ ಬಿಡ್ಬೇಕಾಗಿ ಬರುತ್ತೆ. ಹೇಗಿದ್ಯಮ್ಮ?
ತಳತಳ ಅಂತ ಮಿಂಚುತ್ತಿದೆ ಅಲ್ವಾ? ಹಾ, ತುಂಬಾನೇ ಚೆನ್ನಾಗಿ ಮಿಂಚ್ತಾ ಇದೆ. ಮತ್ತೆ ಕಷ್ಟಪಟ್ಟು ಆಂಟಿ ರಾತ್ರಿ ಎಲ್ಲ ನೇಯ್ದಿದ್ದಾರಲ್ವಾ? ಹೌದೌದು, ನಾವ್ ನಿದ್ದೆನೂ ಮಾಡಿಲ್ಲ. ಕಷ್ಟಪಟ್ಟಿರೋ ಕಷ್ಟ ನನಗೆ ಕಾಣಿಸ್ತಾ ಇದೆ. ಹೇಳಬೇಕಾದ ಅಗತ್ಯ ಏನೂ ಇಲ್ಲ. ನನ್ ಬಗ್ಗೆ ನಾನ್ ಮಾತಾಡಿದ್ರು ಒಪ್ಪಲ್ಲ, ಪಕ್ಕದವ್ರು ಮಾತಾಡಿದ್ರು ಒಪ್ಕೊಳಲ್ವಾ? ಆಹಾ, ಈಗ ನೀವು ಜಗಳ ಆಡ್ಬೇಡಿ. ಈಗ ನೀವು ನೇಯ್ದಿರೋ ಸೀರೆಗಳನ್ನ ತೋರಿಸಿ ಬಂದಿರೋರಲ್ಲಿ ಯಾರು ಆರ್ಡರ್ ಕೊಡ್ತಾರೆ ಅಂತ ನೋಡೋಣ. ನೀವು ನಿಮ್ ಕೈಯಾರೆ ಪೂಜೆ ಮಾಡಿಮ್ಮ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿನಮ್ಮ. ಅಜ್ಜಿ, ಇದು ಒಳ್ಳೆ ಕ್ವಾಲಿಟಿ ದಾರದಲ್ಲಿ ನೇಯ್ದಿರೋ ಸೀರೆ. ನೀವೇನಾದ್ರೂ ಹೊರಗಡೆ ಕೊಂಡ್ಕೊಳಕ್ ಹೋದ್ರೆ 17,000ಕ್ಕೂ ಮೇಲಾಗತ್ತೆ. ದಿನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಕೂಲಿ ಲೆಕ್ಕ ಹಾಕಿ ಬರೀ 5,000 ರೂಪಾಯಿಗೆ ನಾವು ಮಾರ್ತಾ ಇದೀವಿ. ಹಾಗಲ್ಲ ಏನಿಲ್ಲ, ನಾವು ಸೀರೆ ತಯಾರಿಸಿರೋದಕ್ಕೆ ದಾರದ ಖರ್ಚು ಬಂದ್ರೆ ಸಾಕು. ಅದಕ್ಕೆ ತುಂಬಾ ಕಮ್ಮಿ ಬೆಲೆಗೆ 200 ರೂಪಾಯಿ ಕೊಡ್ತಾ ಇರೋದು. ಇದೇನು ಆಫೀಸರ್, ಅತ್ತೆ ಇಷ್ಟು ಚೀಪ್ ರೇಟ್ಗೆ ಸೀರೆ ಹೇಗ್ ಮಾರ್ತಾರೆ? ಹಾಕಿರೋ ಬಂಡವಾಳ ಕೂಡ ಅದ್ರಲ್ಲಿ ಬರಲ್ವಲ್ಲ? ಅದು ನಮ್ಮಮ್ಮನ ಬುದ್ಧಿವಂತಿಕೆ. ಲಾಭ ಇಲ್ಲದೆ ಯಾರು ಮಾಡಲ್ವಲ್ಲ. ಹಾಗೆ ಹೇಳು ಅವಳಿಗೆ. ಅವ್ರ ಅಮ್ಮನ್ ಸೀರೆ ವ್ಯಾಪಾರ ಆಗ್ತಿಲ್ಲ ಅಂತ ನಮಗ್ ಬುದ್ಧಿ ಹೇಳಕ್ ಬರ್ತಾ ಇದ್ದಾಳೆ. ಕಲ್ಯಾಣಿ, ಸುಮ್ನೆ ಇರಮ್ಮ. ನಮ್ ಸೀರೆಗಳ ಕ್ವಾಲಿಟಿ ಗೊತ್ತಿರೋರು ಯಾರೇ ಆದ್ರೂ ಕೂಡ ನಮ್ಮ ಹತ್ರನೇ ಬಂದು ತಗೊಂಡು ಹೋಗ್ತಾರೆ. ಹಾ, ಕ್ವಾಲಿಟಿ ಬಗ್ಗೆ ಗೊತ್ತಿರೋದಕ್ಕೇನೆ ಎಲ್ರು ನಮ್ ಸೀರೆ ಕೊಂಡ್ಕೋತಾ ಇರೋದು. ಮುಗ್ದು ಹೋಯ್ತು ಕೂಡ. ತಗೊಳ್ಳಿಮ್ಮ. ಅಮ್ಮ, ನೀನೇ ಗೆಲ್ತೀಯ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ನನಗೆ ಸ್ಟೇಷನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಆಯ್ತು, ಹೋಗ್ಬಾರೋ.
ನೀನ್ ಬರೋ ಹೊತ್ತಿಗೆ ಸ್ಪರ್ಧೆಲಿ ನಿಮ್ಮಮ್ಮ ಗೆದ್ದಿದ್ದಾಳೆ ಅನ್ನೋ ಸುದ್ದಿ ಗೊತ್ತಾಗತ್ತೆ. ಆ ನಂಬಿಕೆ ನನಗಿದೆಯಮ್ಮ. ಏನಮ್ಮ ಕಲ್ಯಾಣಿ, ನೋಡ್ತಿದ್ಯಲ್ಲ ಜನಗಳು ನಮ್ ಸೀರೆನ ಹೇಗ್ ಕೊಂಡ್ಕೋತಿದ್ದಾರೆ ಅಂತ. ಈಗ್ಲೂ ನಿಮ್ಮಮ್ಮನೇ ಗೆಲ್ತಾಳೆ ಅನ್ನೋ ನಂಬಿಕೆ ನಿನಗಿದ್ಯಾ? ಇನ್ನೂ ಏನೂ ಆಗಿಲ್ಲ ಅತ್ತೆ, ಟೈಮ್ ತುಂಬಾ ಇದೆ. ಅಷ್ಟ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಆಂಟಿ ಗೆಲ್ಲೋದ್ ಬಿಟ್ಟು ಇನ್ನೇನು ನಡೆಯಲ್ಲ. ಸರಿ, ನಿನ್ನ ನಂಬಿಕೆ ನಿಂದು, ನಮ್ಮ ನಂಬಿಕೆ ನಮ್ದು. ನಿಮ್ ಸೀರೆ ಹೊಳಿತಾ ಇರೋದನ್ನ ನೋಡಿ ಜನ ಕೊಂಡ್ಕೊಳ್ತಿದ್ದಾರೆ ಹೊರತು ಆ ಹೊಳಪು ನಿಜವಾದಲ್ಲ. ನೀವ್ ಮಾಡಿರೋದು ಮೋಸ ಅಂತ ಅವ್ರಿಗೆ ಗೊತ್ತಾದ್ರೆ ಪಾಪ ನಿಮ್ ಗತಿ ಏನಾಗುತ್ತೋ. ಏನ್ರಿ ಅಷ್ಟು ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಪಾರ್ವತಿ, ದಮಯಂತಿ ನಮ್ಮ ಮಗಳು, ಅನುಪಮ ಕೂಡ ನಮ್ಮ ಮಗಳಿದ್ದ ಹಾಗೆ. ಅಂತದರಲ್ಲಿ ಅವರಿಬ್ಬರ ಮಧ್ಯೆ ಸ್ಪರ್ಧೆ ಇಟ್ಟಿದೆಯಲ್ಲ. ನಡೆಸ್ಬೇಕಾದ ಪರಿಸ್ಥಿತಿ ಬಂತು ರೀ, ನೀವು ಕೂಡ ನೋಡಿದ್ರಲ್ಲ. ಸರಿ ಪಾರ್ವತಿ, ಸ್ಪರ್ಧೆ ಇಟ್ಟಿದೀಯಾ, ಚೆನ್ನಾಗಿದೆ. ಅಲ್ಲಿಗೆ ಬಿಡ್ದೇನೆ ಸೀರೆನೂ ಕೂಡ ಮಾರ್ಬೇಕು ಅಂತ ಇನ್ನೊಂದು ಹೆಜ್ಜೆ ಮುಂದೆ ತಗೊಂಡೋಗಿದೀಯಾ. ಮೊದ್ಲೇ ಅನುಪಮ ಅನ್ಕೊಂಡ್ರೆ ದಮಯಂತಿಗಾಗಲ್ಲ. ಅಂತದ್ರಲ್ಲಿ ಇವಾಗ ಈ ಸ್ಪರ್ಧೆ ಅವರಿಬ್ರ ಮಧ್ಯೆ ದೂರನ ಇನ್ನಷ್ಟು ಜಾಸ್ತಿ ಮಾಡುತ್ತೆ ಅನ್ಸಲ್ವಾ? ಧರ್ಮನ ಕಾಪಾಡೋದಕ್ಕೆ ಬೇಕಾದವ್ರ ಮೇಲ್ ಕೂಡ ಯುದ್ಧ ಮಾಡೋದು ತಪ್ಪಲ್ಲ ಅಂತ ಆ ಶ್ರೀಕೃಷ್ಣನೇ ಗೀತೆನಲ್ಲಿ ಹೇಳಿದಾನಲ್ಲ ರೀ. ಅದು ಅಲ್ದೆ ಇದು ಯುದ್ಧ ಅಲ್ದೇ ಇರ್ಬೋದು. 2,000 ಜನಗಳಿಗೆ ಆದರ್ಶವಾಗಿ ಪ್ರಾಮಾಣಿಕವಾಗಿರ್ಬೇಕು ಅಂದ್ರೆ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋ ವ್ಯಕ್ತಿಗೆ ಇದೊಂದು ಸಣ್ಣ ಪರೀಕ್ಷೆ. ನಿಜಾನೇ, ನೀನಿದನ್ನ ಪರೀಕ್ಷೆ ಅಂತೀಯ, ದಮಯಂತಿ ಇದನ್ನ ಸ್ಪರ್ಧೆ ಅನ್ಕೋತಿದ್ದಾಳೆ. ಪರೀಕ್ಷೆಗೆ ಸ್ಪರ್ಧೆಗೆ ತುಂಬಾ ವ್ಯತ್ಯಾಸ ಇರುತ್ತಲ್ಲ ರೀ. ಸ್ಪರ್ಧೆ ಅಂದ್ರೆ 10 ಜನಗಳನ್ನ ದಾಟ್ಕೊಂಡು ಮುಂದೆ ಹೋಗೋದು. ಪರೀಕ್ಷೆ ಅಂದ್ರೆ 10 ಜನ ನಮ್ಮ ಮಧ್ಯದಲ್ಲಿ ಇದ್ಕೊಂಡು ಕೆಲ್ಸಕ್ಕೆ ಬರ್ತಾರೋ ಇಲ್ವೋ ಅಂತ ನಿರ್ಣಯ ಮಾಡೋದು. ಇದ್ರಲ್ಲಿ ನಿಮಗ್ ಗೊತ್ತಿಲ್ದಿರೋ ವಿಷಯ ಏನಿದೆ ರೀ? ಕೊಡೋದು ನಮ್ಮ ಆಸ್ತಿ ಆಗಿದ್ರೆ ಯಾವ ಪರೀಕ್ಷೆನೂ ಬೇಕಿರ್ಲಿಲ್ಲ. ಆದ್ರೆ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಆರಿಸ್ಬೇಕು ಅಂದ್ರೆ 2,000 ಕಾರ್ಮಿಕರ ಜೀವನನ ಇನ್ನೊಬ್ರ ಕೈಗೆ ಒಪ್ಪಿಸ್ದ ಹಾಗೆ. ಅಧ್ಯಕ್ಷರು ಅಂದ್ರೆ ತಲೆ ತಗ್ಗಿಸ್ಕೊಂಡು ಇರ್ಬಾರ್ದಲ್ವರಿ. ತನ್ನನ್ನ ನಂಬುದವರು ತಲೆ ಎತ್ಕೊಂಡು ತಿರ್ಗೋ ಹಾಗೆ ಮಾಡ್ಬೇಕು. ನಮ್ಮನೇಲಿರೋ ಒಂದು ಹೆಣ್ಣು ಮಗಳ ಜೀವನನ ಇನ್ನೊಬ್ರು ಜೀವನ ಜೊತೆ ಸೇರಿಸ್ಬೇಕು ಅಂದ್ರೆ 100 ಜನ ನೋಡ್ತೀವಿ, 1000 ಸಲ ಯೋಚನೆ ಮಾಡ್ತೀವಿ. ಹಾಗಿರುವಾಗ 2,000 ಜನಗಳ ಜೀವನನ ಒಬ್ರ ಕೈಲಿಡ್ಬೇಕು ಅಂದಾಗ ಇನ್ನೆಷ್ಟು ಯೋಚನೆ ಮಾಡ್ಬೇಕು? ಅದಕ್ಕೇನೆ ರೀ ಪರೀಕ್ಷೆ. ತುಂಬಾ ಚೆನ್ನಾಗಿ ಯೋಚನೆ ಮಾಡಿದೀಯ ಪಾರ್ವತಿ. ನಿನ್ನ ಯೋಚನೆಗೆ ಹತ್ತಿರವಾಗಿ ನನಗೆ ಅನುಪಮನೆ ಕಾಣಿಸ್ತಾಳೆ. ಖಂಡಿತವಾಗಿ ಈ ಪರೀಕ್ಷೆಯಲ್ಲಿ ಅನುಪಮನೆ ಗೆಲ್ಲೋದು ನೋಡ್ತಿರೋ. ಸ್ಯಾಮ್, ನಾನು ಮತ್ತೆ ಹೊರಗಡೆ ಬಂದಿರೋದಕ್ಕೆ ಇನ್ನು ನಮ್ಮ ಟಾರ್ಗೆಟ್ ಆ ಶೌರ್ಯ ಕಲ್ಯಾಣಿನೇ. ಇಷ್ಟು ದಿನ ನೀನ್ ಜೈಲಲ್ಲಿದ್ದೆ ಅಂತಾನೆ ಅಲ್ವಾ ನಮ್ಮ ದ್ವೇಷ ತೀರ್ಸ್ಕೊಳ್ಳೋದಕ್ಕೆ ಆ ಕಲಾವತಿ ಹೆಸರಿನಲ್ಲಿ ಅವಳನ್ನ ಆ ಮನೆಗೆ ಕಳ್ಸಿರೋದು. ಅವಳು ಸ್ವಂತದವ್ರ ಹಾಗೆ ಅಲ್ಲಿ ಅವ್ರ ಜೊತೆ ಚೆನ್ನಾಗಿ ಬೆರ್ತ್ ಹೋಗಿದ್ದಾಳೆ. ಹೌದು. ಓಕೆ ಸ್ಯಾಮ್, ಇವಾಗ ನಮ್ಮ ಕಡೆಯವಳು ಆ ಮನೆಯಲ್ಲಿರೋದಕ್ಕೆ ಅವಳಿಗೆ ಆ ಜವಾಬ್ದಾರಿ ಒಪ್ಸೋಣ. ಒಂದ್ಸಲ ಟ್ರೈ ಮಾಡಿ ಫೇಲ್ ಆಗಿದ್ದಾಳೆ ಅಲ್ವಾ, ಈ ಸಲ ಏನ್ ಮಾಡೋದು? ಆ ಕಲಾವತಿಗೆ ನಮ್ಮ ಕಡೆಯಿಂದ ಒಂದು ಆಯುಧ ಒಪ್ಸೋಣ. ಇದೇ ಪ್ಲಾನ್. ಓಕೆ ಸಿದ್ದು.
ಹೇಳು. ನಿನ್ ಹತ್ರ ಮಾತಾಡ್ಬೇಕು. ಏನ್ ವಿಷಯ? ಇನ್ಯಾವ ವಿಷಯ? ನೀನ್ ಯಾವ ವಿಷಯದ ಮೇಲೆ ಅಲ್ಲಿಗೆ ಹೋಗಿದ್ಯೋ ಅದೇ ವಿಷಯ. ಸರಿ ಹೇಳು. ಹೇಳೋದಲ್ಲ, ನೇರವಾಗಿ ಭೇಟಿ ಮಾಡ್ಬೇಕು. ನಾನು ಹೊರಗಡೆ ಬರೋದಕ್ಕಾಗಲ್ಲ. ನಾನೇ ಬರ್ತೀನಿ. ಎಲ್ಲಿಗೆ? ಆ ಮನೆ ಹೊರಗಡೆಗೆ. ಪ್ರಾಬ್ಲಮ್ ಆಗುತ್ತೋ ಏನೋ. ನನ್ನ ಜಾಗ್ರತೆ ನಾನು ನೋಡ್ಕೋತೀನಿ. ನೀನ್ ಹೊರಗಡೆ ಬಂದು ವೇಟ್ ಮಾಡು. ಸರಿ. ಈ ಟೈಮಲ್ಲಿ ಅಷ್ಟು ಅವಸರವಾಗಿ ಎಲ್ಲಿಗೆ ಹೋಗ್ತಿದ್ದಾಳೆ? ಆಫೀಸರ್ಗೆ ನೀರು ಕೊಟ್ಟು ನಾನೇ ಹೋಗಿ ಅವಳು ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ಕಂಡು ಹಿಡಿಲೇಬೇಕು. ಏನ್ ಸಂಪದ ಈ ಟೈಮಲ್ಲಿ ಬಂದಿದ್ಯಾ? ಯಾರಾದ್ರೂ ನೋಡಿದ್ರೆ? ಅವ್ರ ವಿಷಯ ಬಿಡು, ನಾನು ಹೇಳಿದ್ ಮಾಡು. ಏನ್ ಮಾಡ್ಬೇಕು? ನಾಳೆ ಈ ಮನೇಲಿ ಆ ಅಧ್ಯಕ್ಷ ಸ್ಥಾನದ ಸ್ಪರ್ಧೆ ಬಗ್ಗೆ ಮಾತುಕತೆ ನಡೀತಾ ಇರುತ್ತೆ. ಆಗ ಜನರ ಮಧ್ಯದಿಂದ ಶೌರ್ಯನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಈಸಿ ಆಗಿರುತ್ತೆ. ತಗೋ, ಈ ಚಾಕು ನಿನ್ನ ಹತ್ರ ಇಟ್ಕೋ. ಇದು ವಿಷ ಹಚ್ಚಿರೋ ಚಾಕು. ಇದರಲ್ಲಿ ಚಿಕ್ಕ ಗಾಯ ಮಾಡಿದ್ರು ಸಾಕು, ಶೌರ್ಯ ಔಟ್. ಒಂದ್ ವೇಳೆ ನಿನ್ನನ್ನು ಅವ್ರು ನೋಡ್ಬಿಟ್ರೆ ಶೌರ್ಯನ ಅವ್ರು ಕಾಪಾಡ್ಕೋಬೇಕು ಅನ್ನೋದ್ರೊಳಗಡೆ ಇದು ಅವ್ರ ಪ್ರಾಣ ತೆಗೆಯತ್ತೆ. ನೀನ್ ಇಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗ್ಬೋದು. ನಾಳೆ ಮಾತ್ರ ಶೌರ್ಯ ಮಿಸ್ ಆಗದೆ ಇರೋ ಹಾಗೆ ನೋಡ್ಕೋ. ಸರಿ, ಕಲ್ಯಾಣಿ ಬರ್ತಿದ್ದಾಳೆ, ನೀನ್ ಹೊರಡು. ಕಲಾವತಿ, ಏನು? ಮನೆಯಲ್ಲೇ ಮಾತಾಡ್ಬೋದಲ್ಲ? ಸಿಗ್ನಲ್ ಸಿಗಲ್ಲ. ಅಂದ್ರೆ ಫೋನಲ್ಲಿ ಮಾತಾಡೋ ಹಾಗೆ ಆಕ್ಟ್ ಮಾಡ್ತಾ ಇದೀಯ ಅಂತ ಆಯ್ತು. ಹೌದು, ಅದಕ್ಕೇನೀಗ? ನಿಜ ಹೇಳು, ನೀನು ಕಲಾವತಿನೇನಾ? ನಿನ್ ಮೇಲ್ ಯಾಕೋ ಅನುಮಾನ ಬರ್ತಾ ಇದೆ. ಹೌದಾ ಅಲ್ವಾ ಅನ್ನೋದನ್ನ ನೀನೇ ಯೋಚನೆ ಮಾಡ್ಕೊ. ಅಲ್ಲ ಅಂತ ನೀನ್ ಕಂಡು ಹಿಡಿಯೋದ್ರೊಳಗೆ ನಾನ್ ಬಂದಿರೋ ಕೆಲ್ಸನ ಪೂರ್ತಿ ಮಾಡ್ಕೊಂಡು ಹೋಗ್ತೀನಿ. ಅಂತ ಹುಚ್ಚ ಆಸೆಗಳೇನಾದ್ರೂ ಇತ್ತು ಅಂದ್ರೆ ಮರ್ತು ಬಿಡು. ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗುತ್ತೆ? ನಿನ್ನಿಂದ ನಮ್ಮನೇಲಿ ಯಾರಿಗಾದ್ರೂ ಒಂದು ಚಿಕ್ಕ ತೊಂದರೆ ಆದ್ರೂ ಕೂಡ ಹೇಳಿದ್ದೆ ಅಲ್ವಾ ನೀನು ಅಂತ್ಯ ನೋಡ್ತೀಯ ಅಂತ.
ನೋಡೋಣ ಯಾರ ಅಂತ್ಯನ ಯಾರು ನೋಡ್ತಾರೆ ಅಂತ. ಏನಿದು ಇಷ್ಟು ವಿಚಿತ್ರವಾಗಿ ಆಡ್ತಿದ್ದಾಳೆ? ಇವಳು ಕಲಾವತಿನೇನಾ? ಏನೋ ಬಂದ್ ಕೆಲ್ಸ ಅಂತಿದ್ಲು, ಏನ್ ಮಾಡಕ್ ಬಂದಿದ್ದಾಳೆ? ಮನೇಲಿ ಎಲ್ರಿಗೂ ಹೇಳ್ಬೇಕು. ಇಲ್ಲ ಇಲ್ಲ, ಯಾಕೆ ಸುಮ್ಮನೆ ಎಲ್ರಿಗೂ ಟೆನ್ಷನ್ ಕೊಡೋದು? ಈ ಕಲಾವತಿ ವಿಷಯ ನಾನ್ ನೋಡ್ಕೋತೀನಿ.